ಹಾಯ್ ಆಲ್, ಇದು ಫ್ರೈಡೇ ಮಿನಿ ವ್ಲಾಗ್. ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಪೂಜೆ ಇದೆ, ಹಾಗಾಗಿ ಬೇಗನೆ ಎದ್ದಿದ್ದೆ. ಬಾಗಿಲಿಗೆ ನೀರು ಹಾಕಿ ಅರಿಶಿನ ಕುಂಕುಮನ ಇಡ್ತಾ ಇದ್ದೀನಿ. ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಇರೋದ್ರಿಂದ ಸ್ವಲ್ಪ ಬೇಗನೆ ಎದ್ದಿದೆ. ಮೊದಲಿಗೆ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕಿಬಿಟ್ಟು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆಲ್ಲ ರೆಡಿ ಆದಮೇಲೆ ಹೂವಿನ ಹಾರನ ಮಾಡಿದ್ದೆ, ಅದನ್ನು ಕೂಡ ಬಾಗಿಲಿಗೆ ಹಾಕ್ಬರೋಣ ಅಂತ ಹೊರಗಡೆ ಹಾಗೆ ದೇವ್ರ ಮನೆ ಹತ್ರನೂ ಹಾಕ್ಕೊಳ್ತಾ ಇದ್ದೀನಿ. ನಂತರ ಪೂಜೆ ಮಾಡುವಷ್ಟರಲ್ಲಿ 5:30 ಹಾಗೆ ಹೋಗ್ಬಿಟ್ಟಿದ್ದು. ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡು ನಂತರ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತಿಂಡಿ ಏನು ಮಾಡೋದು ಬೇಡ, ಒಬ್ಬಟ್ಟೆ ಮಾಡ್ಕೊಂಬಿಡೋಣ ಅಂತ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ಹಾಗೆ ಒಬ್ಬಟ್ಟಿನ ಸಾಂಬಾರು, ಪಲ್ಯ ಹಾಗೆ ಕೋಸಂಬರಿ, ಶೀಕರಣೆ ಹಾಗೆ ಹಪ್ಪಳನ ಕರೆದುಕೊಂಡಿದ್ದೆ. ಈ ರೆಸಿಪಿ ಡೀಟೇಲ್ಸ್ ಎಲ್ಲ ನಾನು ಯೂಟ್ಯೂಬಲ್ಲಿ ಲೆಂತಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೆ ಈವ್ನಿಂಗ್ ಮನೆ ಹತ್ರ ಒಬ್ಬರು ಅರಿಶಿನ ಕುಂಕುಮಕ್ಕಂತ ಕರೆದಿದ್ರು, ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.